ಮಿತ್ರರಿಗೆ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದವರಿಗೆ ಈ ದಿನ ನಾವು ಈ ಪ್ರೆಸ್ ಮೀಟ್ನ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ರೀಜನಲ್ ಸೆಂಟರ್ ಬ್ಯಾಂಗ್ಳೂರಿಂದ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಡಾಕ್ಟರ್ ಎಂ ಷಣ್ಮುಖ, ರೀಜನಲ್ ಡೈರೆಕ್ಟರ್ ಇಗ್ನೋರ್ ರೀಜನಲ್ ಸೆಂಟರ್ ಬ್ಯಾಂಗ್ಳೂರು. ನನ್ನ ಜೊತೆಗೆ ಮೈ ಕಲೀಗ್ ಡಾಕ್ಟರ್ ಕಸ್ತೂರಿ ಬೇಸರ, ಡೆಪ್ಯೂಟಿ ಡೈರೆಕ್ಟರ್ ಇಗ್ನೋರ್ ರೀಜನಲ್ ಸೆಂಟರ್ ಬ್ಯಾಂಗ್ಳೂರು ಅವರಿದ್ದಾರೆ. ಇನ್ನೊಬ್ಬರು ಕೊಲಿಗೂ ಜಾಯ್ನ್ ಆಗ್ತಾರೆ ಸದ್ಯದಲ್ಲೇ. ಈ ಉದ್ದೇಶ ಏನಪ್ಪ ಅಂದರೆ, ನಿಮಗೆಲ್ಲ ಗೊತ್ತಿದೆ, ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ is a central university come under the Ministry of Education, Government of India. ಇದರ ಉದ್ದೇಶ, it was established in 1985 ಎಸ್ಟಾಬ್ಲಿಷ್ ಆಗುತ್ತೆ. We give this education across the country who are the particularly rural people there. ನಮಗೆಲ್ಲ ಗೊತ್ತಿದ್ದಂಗೆ ಈಗ ಒಂದು ಸ್ಕೂಲ್ ಲೆವೆಲ್ ಎಜುಕೇಷನ್ ಆಮೇಲೆ ಪಿ ಯುಗಾಗಲಿ, ಡಿಗ್ರಿಗಾಗಲಿ, ಮಾಸ್ಟರ್ ಡಿಗ್ರಿಗಾಗಲಿ, ಹೈಯರ್ ಎಜುಕೇಷನ್ ಅಂತ ಏನು ಕರಿತೀವಿ, ವಿ ಹ್ಯಾವ್ ಟು ಗೋ ಫಾರ್ ದಿ ಕಾಲೇಜ್ ಆ್ಯಂಡ್ ಯೂನಿವರ್ಸಿಟಿ. ಇಂಥ ಸಂದರ್ಭಗಳಲ್ಲಿ ಕೆಲವೊಂದು ಟೈಮಲ್ಲಿ ಕಾಲೇಜಲ್ಲಿ ಸೀಟ್ ಸಿಕ್ಕಿರೋದಿಲ್ಲ, ಯೂನಿವರ್ಸಿಟಿಯಲ್ಲಿ ಸೀಟ್ ಸಿಕ್ಕಿರೋದಿಲ್ಲ, ಬಿಕಾಸ್ ಆಫ್ ದ ನಂಬರ್ ಆಫ್ ಸೀಟ್ ಲಿಮಿಟೇಷನ್. ಅದರಿಂದ ಎಷ್ಟೋ ಜನಕ್ಕೆ ಕಾಲೇಜಲ್ಲಿ ಅಡ್ಮಿಷನ್ ಹಾಕೋಕ್ಕೆ ಅವಕಾಶ ಇರೋದಿಲ್ಲ. ನಂಬರ್ 2, ಇನ್ನೊಂದೇನಾಗುತ್ತೆ ಅಂದರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗ್ಬೋದು. ಫ್ಯಾಮಿಲಿಯಲ್ಲಿ ಕೆಲವರಿಗೆ ದೇ ಹ್ಯಾವ್ ಸಮ್ ಫೈನಾನ್ಷಿಯಲ್ ಪ್ರಾಬ್ಲಮ್, ದೇ ಆರ್ ಅನೇಬಲ್ ಟು ಜಾಯಿನ್ ಫಾರ್ ದ ಕಾಲೇಜ್ ಬಿಕಾಸ್ ಈಗ ಅರ್ನಿಂಗ್ ಕಡಿಮೆ ಇರುತ್ತೆ, ಫೀಸ್ ಜಾಸ್ತಿ ಇರುತ್ತೆ. ಯೂಸಿ ಅರ್ನಿಂಗು ಮತ್ತು ಎಕನಾಮಿಕ್ ಬರ್ಡನ್ ಇರ್ತದೆ ಫ್ಯಾಮಿಲಿಯಲ್ಲಿ, ಅವರು ಎಜುಕೇಷನ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಒಂದು ಪರಿಸ್ಥಿತಿ ಬರುತ್ತೆ. ಆಮೇಲೆ ಪರ್ಟಿಕ್ಯುಲರ್ ಹೆಣ್ಮಕ್ಳಿಗೆ ಏನಾಗುತ್ತೆ ಅಂದರೆ, ಒನ್ಸ್ ದೇ ಕಂಪ್ಲೀಟ್ ಡಿಗ್ರಿ ಆರ್ ಬಿಫೋರ್ ಡಿಗ್ರಿ ಮ್ಯಾರೇಜ್ ಸೆಟಲ್ಮೆಂಟ್ ಅಂತ ಒಂದು ಮಾಡ್ತಾರೆ. ಆ ಮ್ಯಾರೇಜ್ ಆದಮೇಲೆ ಏನಾಗುತ್ತೆ ಅವರಿಗೆ ಮತ್ತು ಫ್ಯಾಮಿಲಿ ಕಮಿಟ್ಮೆಂಟಿಂದ ಅವ್ರ ಹೈಯರ್ ಎಜುಕೇಷನ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಎಷ್ಟೋ ಜನಕ್ಕೆ PUCಲೇ ಮದುವೆ ಮಾಡಿಬಿಡ್ತಾರೆ, SSLC ಆದಮೇಲೆ ಮದುವೆ ಮಾಡ್ತಾರೆ, ಪರ್ಟಿಕ್ಯುಲರ್ ರೂರಲ್ ಆಗಿ. ಅಷ್ಟು ಮಟ್ಟಿಗೆ ಇಲ್ಲ ಇವಾಗ, ಬಟ್ ಚೇಂಜ್ ಆಗಿದ್ದು ಕೂಡ ದಟ್ ಈಸ್ ಗೋಯಿಂಗ್ ಆನ್ ಹ್ಯಾಪನಿಂಗ್. ಬಟ್ ಇಂಥವ್ರಿಗೆಲ್ಲರಿಗೂ ಒಂದು ಅವಕಾಶ ಸಿಗಬೇಕು ಮತ್ತು ಅವ್ರ ಎಜುಕೇಷನ್ನ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಓಪನ್ ಆ್ಯಂಡ್ ಡಿಸ್ಟೆನ್ಸ್ ಲರ್ನಿಂಗ್ ಒಂದು ಪ್ಲ್ಯಾಟ್ಫಾರ್ಮ್ ಬೇಕಾಗುತ್ತೆ. ನಿಮಗೆ ಗೊತ್ತಿದ್ದಂಗೆ ಇಗ್ನೋ ಬಂದು, ನಾನು ಆಗಲೇ ಹೇಳಿದ್ದೀನಿ, ಇದು ಸೆಂಟ್ರಲ್ ಯೂನಿವರ್ಸಿಟಿ ಕಮ್ ಅಂಡರ್ ಮಿನಿಸ್ಟ್ರಿ ಆಫ್ ಎಜುಕೇಷನ್. ಇದರ ವ್ಯಾಪ್ತಿ ಬಂದು ಅಕ್ರಾಸ್ ದ ಕಂಟ್ರಿ. ಈಗ ನಾವು ಇದೇ ಸ್ಟೇಟಲ್ಲಿ ಮಾಡಬೇಕು, ನೆಕ್ಸ್ಟ್ ಸ್ಟೇಟ್ ಆ ಥರ ಇಲ್ಲ. ಜುಡಿಷಿಯಲ್ ಹ್ಯಾವಿಂಗ್ ಅಕ್ರಾಸ್ ದ ಕಂಟ್ರಿ. ಈವನ್ ವಿ ಆರ್ ಹ್ಯಾವಿಂಗ್ 20 countries ಇನ್ ಗ್ಲೋಬಲಿ, ಅದರ್ ಕಂಟ್ರೀಸ್ ಜೊತೆಗಿದ್ದಾರೆ ಇಗ್ನೋದಲ್ಲಿ. ಆಮೇಲೆ ಇಗ್ನೋ ಎಲ್ಲ ಪ್ರೋಗ್ರಾಮ್ಗಳು, ಆಲ್ ದ ಪ್ರೋಗ್ರಾಮ್ಸ್ ಆಫರ್ಡ್ ಬೈ ಇಗ್ನೋ ಈಸ್ UGC ರೆಕಗ್ನೈಸ್, AICTE ರೆಕಗ್ನೈಸ್. ಅದರ ಡೀಟೇಲ್ಸು ನಮ್ಮ ಇಗ್ನೋ ವೆಬ್ಸೈಟಲ್ಲಿ, ಇಫ್ ಯು ಗೋ ಚೆಕ್ ದ ಇಗ್ನೋ ಕಾಮನ್ ಪ್ರಾಸ್ಪೆಕ್ಟಸ್ ಇನ್ ದ ವೆಬ್ಸೈಟ್ www.igno.ac.in, you can see the 200 page of the common prospectus. Where ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ, ಇಗ್ನೋ ಪ್ರೋಗ್ರಾಮ್ಸ್ ಆಫರ್ಡ್ ಬೈ ಇಗ್ನೋ ಈಸ್ ಆನ್ ಪಾರ್ ಈಕ್ವಲೆಂಟ್ ವಿತ್ ಅದರ್ ಡಿಗ್ರಿ ಯೂನಿವರ್ಸಿಟೀಸ್ ಅಂತ ಲೆಟರ್ ಇದೆ. UGC ಚೇರ್ಮನಿಂದ ಲೆಟರ್ ಇರುತ್ತೆ, ಮಿನಿಸ್ಟ್ರಿ ಸೆಕ್ರೆಟರಿಯಿಂದ ಲೆಟರ್ ಇರುತ್ತೆ, ಯೂನಿವರ್ಸಿಟಿಯಿಂದ ಲೆಟರ್ ಇರುತ್ತೆ. ಆಲ್ ದಿ ಲೆಟರ್ ಆರ್ ಈಕ್ವಲೆನ್ಸಿ ಆರ್ ರೆಕಗ್ನೈಸೇಷನ್ ಆಲ್ರೆಡಿ ದೇರ್ ಇನ್ ದಿ ವೆಬ್ಸೈಟಲ್ಲಿ ನಮಗಿದೆ. ಆಮೇಲೆ ಇದರಲ್ಲಿ ಏನು ಅಡ್ವಾಂಟೇಜು, ಈಗ ಓಪನ್ ಯೂನಿವರ್ಸಿಟಿ ಆನ್ಲೈನ್ ಎಜುಕೇಷನ್ ಸುಮಾರು ಕಡೆ ಇದ್ದಾವೆ, ಯಾರು ಮಾಡ್ತಾ ಇದ್ದಾರೆ, ಪ್ರೈವೇಟು ಮಾಡ್ತಾ ಇದ್ದಾರೆ, ಸ್ಟೇಟ್ ಓಪನ್ ಯೂನಿವರ್ಸಿಟಿ ಇದೆ. ಈಗ ನಾವು ಕರ್ನಾಟಕ ತೊಗೊಂಡ್ರೆ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಇದ್ದಾವೆ, ಬೇರೆ ಬೇರೆ ಸ್ಟೇಟ್ಗಳು ತೊಗೊಂಡ್ರು ಇದೆ. ಇಗ್ನೋದಲ್ಲಿ ಏನು ಅಂದರೆ, ಇದು ಕೇಂದ್ರೀಯ ವಿಶ್ವವಿದ್ಯಾಲಯ ಆಗಿರೋದ್ರಿಂದ ಅದರ ಸಿಲೆಬಸ್ ಬಂದು ತುಂಬ ಚೆನ್ನಾಗಿದೆ. ಈವನ್ ನೀವು ಕೂಡ ಈ ನಮ್ಮ ಸಿಲೆಬಸ್ ಓಪನ್ ರಿಸೋರ್ಸ್, ನೀವೇನಿಲ್ಲ www.igno.ac.in ಹೊಡೆದು ನೀವು ಸ್ಟಡಿ ಮೆಟೀರಿಯಲ್ ಹೋದರೆ ಒಂದು ಸಬ್ಜೆಕ್ಟ್, ಈ ಜರ್ನಲಿಸಮ್ ಇರಲಿ, ಪೊಲಿಟಿಕಲ್ ಸೈನ್ಸ್ ಇರಲಿ, ಜಸ್ಟ್ ಪೊಲಿಟಿಕಲ್ ಸೈನ್ಸ್ ಅಂತ ಹೊಡೆದು ಒಂದು ಕೋರ್ಸ್ ಕೊಟ್ಟಾಗ ದ ಸಬ್ಜೆಕ್ಟ್ ಇಟ್ ಗೆಟ್ ಓಪನ್. ಯು ಕ್ಯಾನ್ ಸಿ ದ ಸಿಲೆಬಸ್, ಹೌ ಡೀಪ್ ಇಟ್ ಈಸ್. ಸೊ ಇಟ್ ಈಸ್ ಓಪನ್ ಟು ಆಲ್. ನಂಬರ್ 1, ದ ರಿಸೋರ್ಸ್ ಆಫ್ ದ ಸ್ಟಡಿ ಮೆಟೀರಿಯಲ್ ಈಸ್ ಓಪನ್ ಟು ಆಲ್, ಇಟ್ಸ್ ಅವೈಲೇಬಲ್ ಇನ್ ದ ವೆಬ್ಸೈಟ್. ಆಮೇಲೆ ನೆಕ್ಸ್ಟು, ನಮ್ಮ ಇದು ಓಪನ್ ಡಿಸ್ಟೆನ್ಸ್ ಆದ ತಕ್ಷಣ ನಾವು ಮನೆಯಲ್ಲೇ ಇರ್ತೀವಿ, ಏನೋ ಸುಮ್ಮನೆ ಅವರು ಎಕ್ಸಾಮ್ ಬರೀತಾರೆ, ನಾಟ್ ಲೈಕ್ ದ್ಯಾಟ್. ಕರಸ್ಪಾಂಡೆನ್ಸ್ ಎಜುಕೇಷನ್ ಅದು ಒನ್ಸ್ ಇನ್ ಅ ಟೈಮ್. ಈಗ ಅದನ್ನು ನಾವು ಏನಂತ ಕರಿತೀವಿ, ಓಪನ್ ಆ್ಯಂಡ್ ಡಿಸ್ಟೆನ್ಸ್ ಲರ್ನಿಂಗ್ ಅಂತ ಕರಿತೀವಿ. ನಾವು ಯಾವ ಥರ ಡೆಲಿವರಿ ಕೊಡ್ತೀವಿ ಅಂದರೆ ಪ್ರೋಗ್ರಾಮು, ಈಗ ಅಡ್ಮಿಷನ್ ಆದಮೇಲೆ, ಒಬ್ಬ ಸ್ಟೂಡೆಂಟ್ ಅಡ್ಮಿಷನ್ ಆದಮೇಲೆ ಎಲ್ಲ ಡಿಜಿಟಲೈಸ್ ಮಾಡಿಬಿಟ್ಟಿದ್ದೀವಿ. ದೇ ಕ್ಯಾನ್ ಪುಟ್ ದ ಅಪ್ಲಿಕೇಶನ್ ಆನ್ಲೈನ್. ಆಮೇಲೆ ಅಪ್ಲಿಕೇಶನ್ ಆನ್ಲೈನ್ ಹಾಕಿದ್ರೆ ನಾವು ವೆರಿಫೈ ಮಾಡ್ತೀವಿ. ವೆರಿಫೈ ಆದಮೇಲೆ ಏನು ಮಾಡ್ತೀವಿ, ಸ್ಕ್ರೂಟಿನಿ ಮಾಡಿ ಅಪ್ರೂವ್ ಕೊಡ್ತೀವಿ. ಒನ್ಸ್ ವಿ ಅಪ್ರೂವ್, ಯು ಕ್ಯಾನ್ ಟೇಕ್ ಇಗ್ನೋ ID ಕಾರ್ಡ್ ಆನ್ ಯುವರ್ ಓನ್. ನೀವು ಎನ್ಕ್ವೈರಿ ಮಾಡೋಕ್ಕಾಗಲಿ, ಅಪ್ಲಿಕೇಶನ್ ಹಾಕೋಕ್ಕಾಗಲಿ ಎಲ್ಲೂ ಹೋಗೋಕ್ಕಾಗಿಲ್ಲ. ಜಸ್ಟ್ ಲಾಗಿನ್ ವೆಬ್ಸೈಟ್, ಯು ಕ್ಯಾನ್ ಗೆಟ್ ಆಲ್ ದ ಇನ್ಫಾರ್ಮೇಷನ್ ದ ವೆಬ್ಸೈಟ್. ಆಮೇಲೆ ಏನಾಗುತ್ತೆ, ನಿಮ್ಮ ಅಡ್ಮಿಷನ್ ಕನ್ಫರ್ಮೇಷನ್ ಆದಮೇಲೆ ನಾವು ಕನ್ಫರ್ಮೇಷನ್ ಲೆಟರ್ನ ಕೊಡ್ತೀವಿ ಇಮೇಲ್ ಮುಖಾಂತರ. ಆಮೇಲೆ ಸ್ಟಡಿ ಸೆಂಟರ್ ಅಂತ ನಾವು ಏನು ಮಾಡಿರ್ತೀವಿ, ಇಗ್ನೋ ಆಪರೇಟ್ ಇನ್ 3 levels.
IGNOU University at New Delhi, regional center across the country, all the state, down to us is a study center doing the support service. ಈಗ ನಮ್ಮಲ್ಲಿ ಯಾರೋ ಒಬ್ಬರು BA BCA ಸೇರ್ಕೊಂಡ್ರೆ ಆಲ್ರೆಡಿ ಏನು ಕಾಲೇಜ್ ಇದೆ BCA ಕಾಲೇಜ್ ಅಲ್ಲೇ ನಾವು ಸ್ಟೂಡೆಂಟ್ನ ಕೊಡ್ತೀವಿ. ಸಿಲೆಬಸ್ ನಮ್ಮದು, ಟೀಚಿಂಗ್ ನಮ್ಮದು, ಅವರು ಅಕಾಡೆಮಿಕ್ ಸಪೋರ್ಟ್ ಕೊಡ್ತಾರೆ. ಸೊ ಹಾಗಾಗಿ ಅವರು ಕೂಡ ನಮ್ಮ ಅಕಾಡೆಮಿಕ್ ಸಪೋರ್ಟಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ನಮ್ಮ ಜೊತೆಗೆ ಈಗ ನಮ್ಮ ಕೊಲೀಗ್ ಡೆಪ್ಯೂಟಿ ಡೈರೆಕ್ಟರ್ ಡಾಕ್ಟರ್ ಎಮಾಮಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ಲೀಸ್ ಡಾಕ್ಟರ್ ಎಮಾಮಲ್ಲಿ ಡೆಪ್ಯೂಟಿ ಡೈರೆಕ್ಟರ್ IGNOU ರೀಜನಲ್ ಸೆಂಟರ್ ಬ್ಯಾಂಗ್ಳೂರ್. ಮತ್ತು ಏನಾಗುತ್ತೆ ಅಂದರೆ ಈಗ ನಾವು ಪೊಲಿಟಿಕಲ್ ಸೈನ್ಸ್ ಇರಲಿ, ಈಗ ಜರ್ನಲಿಸಮ್, ಸೇ ಫಾರ್ ಎಕ್ಸಾಂಪಲ್ ಜರ್ನಲಿಸಮ್, ನಿಮ್ಮ ಟಾಪಿಕ್ ಬಗ್ಗೆ ಹೇಳ್ತೀನಿ. ಈಗ ನಿಮ್ಮಲ್ಲಿ ಯಾರಾದರೂ PG ಡಿಪ್ಲೊಮಾ ಇನ್ ಜರ್ನಲಿಸಮ್ ಸೇರ್ಕೋಬೇಕು ಅಂತಿದ್ರೆ, ಈಗ ಮಾಸ್ಟರ್ ಡಿಗ್ರಿ ಇನ್ ಜರ್ನಲಿಸಮ್ ಇದೆ. ಏನು ಮಾಡ್ತೀವಿ, ನಮ್ಮ ತುಮಕೂರಲ್ಲಿ ಈಗ ಇತ್ತೀಚೆಗೆ MS ರಾಮಾಯಣದಲ್ಲಿ ಜರ್ನಲಿಸಮ್ ಕೋರ್ಸ್ನ ಸ್ಟಾರ್ಟ್ ಮಾಡಿದ್ವಿ. ಸಪೋಸ್ ಇಫ್ ಯು ಆರ್ ಡಿಗ್ರಿ ಹೋಲ್ಡರ್, ಹ್ಯಾವಿಂಗ್ ಎ ಡಿಗ್ರಿ, ಇಫ್ ಯು ವಾಂಟ್ ಟು ಡೂ ಎ ಜರ್ನಲಿಸಮ್ ಕೋರ್ಸ್ ಇನ್ IGNOU, ವಿ ಹ್ಯಾವ್ 1 year ಕೋರ್ಸ್ ಇನ್ PG ಡಿಪ್ಲೊಮಾ ಇನ್ ಜರ್ನಲಿಸಮ್. ಬಿಕಾಸ್ ಎಷ್ಟೋ ನಮಗೆ ನಾಲೆಜ್ ಇದ್ರೂ ಕೂಡ, ಕಂಟೆಂಟ್ ಕೂಡ, ಫೈನಲಿ ವಾಟ್ ವಿ ರಿಕ್ವೈರ್ಡ್ ದ ಸರ್ಟಿಫಿಕೇಶನ್ ಇಸ್ ರಿಕ್ವೈರ್ಡ್. ದಟ್ ಸರ್ಟಿಫಿಕೇಶನ್ ಕಮ್ ಫ್ರಮ್ ರೆಕಗ್ನೈಸ್ ಯೂನಿವರ್ಸಿಟಿ, ದಟ್ ಇಸ್ ಮೋರ್ ವ್ಯಾಲ್ಯೂ ಆ್ಯಂಡ್ ಇಂಪಾರ್ಟೆಂಟ್. ಆ ಕೆಲಸನ IGNOU ಮಾಡ್ತಾ ಇದೆ. ಆ್ಯಂಡ್ ನಾಟ್ ಓನ್ಲಿ ದ್ಯಾಟ್, we are having a program more than 333 program which you can't find in regular university, any of the university in India. ನೀವು ವೆಬ್ಸೈಟ್ಗೆ ಹೋಗಿ, ಯಾವುದೇ ಯೂನಿವರ್ಸಿಟಿ ವೆಬ್ಸೈಟ್ಗೆ ಹೋಗಿ ಏನೆಲ್ಲ ಪ್ರೋಗ್ರಾಮ್ ಆಫರ್ ಆಗ್ತಿದೆ ಅಂತ ನೀವು ಚೆಕ್ ಮಾಡಿ. ನಮ್ಮಲ್ಲಿ 6 months ಪ್ರೋಗ್ರಾಮ್, ಜಾಬ್ ಓರಿಯೆಂಟೆಡ್, ಸೇ ಫಾರ್ ಎಕ್ಸಾಂಪಲ್ ಸರ್ಟಿಫಿಕೇಟ್ ಇನ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಇದೆ, ಸರ್ಟಿಫಿಕೇಟ್ ಬೀ ಕೀಪಿಂಗ್ ಇದೆ, ಸರ್ಟಿಫಿಕೇಟ್ ಇನ್ ಯೋಗ ಇದೆ, ಈ ಥರ ಅಂದರೆ ಸರ್ಟಿಫಿಕೇಟ್ ಇನ್ ಬಿಸ್ನೆಸ್ ಸ್ಕಿಲ್ ಇದೆ. ಈ ಥರ ಸುಮಾರು ಪ್ರೋಗ್ರಾಮ್ ವಿಚ್ ಆರ್ ಸ್ಕಿಲ್ ಓರಿಯೆಂಟೆಡ್, ವಿಚ್ ಗಿವ್ಸ್ ಎ ಸ್ಕಿಲ್ ಟು ದ ಸ್ಟೂಡೆಂಟ್. ಆ ಥರ ಪ್ರೋಗ್ರಾಮ್ ಇದ್ದಾವೆ. ಆಮೇಲೆ ಡಿಪ್ಲೊಮಾ 1 year ಡಿಪ್ಲೊಮಾ ಪ್ರೋಗ್ರಾಮ್ ಇದ್ದಾವೆ. ಡಿಗ್ರಿ